ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನು ಸಿಂಗಲ್ ಸ್ಕ್ರೀನ್ಗಳಲ್ಲಿ ನೋಡಿ ಅವರವರ ಅಭಿಮಾನಿಗಳು ಸಂಭ್ರಮಿಸುವಂತಹ ಗಳಿಗೆ ಸನ್ನಿವೇಶ ಯಾವತ್ತಿಗೂ ಕೂಡ ವಿಭಿನ್ನ ಅಂತಲೇ ಹೇಳ್ಬೋದು. ಸೊ ಅಂತಹ ಸನ್ನಿವೇಶಗಳಿಗೆ ಸಾಕಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಸಾಕ್ಷಿ ಆಗ್ತಾ ಇರ್ತವೆ. ಬಟ್ ಈಗ ಪ್ರಮುಖವಾಗಿ ಈ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳ ಬಗ್ಗೆ ಮಾತಾಡಲಿಕ್ಕೆ ಕಾರಣ ಅಂತಂದರೆ ಊರ್ವಶಿ ಥಿಯೇಟರ್ ಡೆಮಾಲಿಷ್ ಆಗ್ತಾ ಇರ್ತಕ್ಕಂಥದ್ದು. ಎಸ್, ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರ್ತಕ್ಕಂತಹ ಊರ್ವಶಿ ಥಿಯೇಟರ್ ಅತ್ಯಂತ ದೊಡ್ಡ ಥಿಯೇಟರ್. ಯಾಕಂದರೆ 1100ಕ್ಕೂ ಹೆಚ್ಚು ಸೀಟ್ಗಳಿತ್ತು, ಆಸನಗಳಿತ್ತು. ಬಟ್ ಅಲ್ಲಿ ತಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಸಂಭ್ರಮಿಸಿದ್ದಂತಹ ಗಳಿಗೆಗಳನ್ನು ಸ್ಟಾರ್ಗಳು ಕೂಡ ಮಾತನಾಡ್ತಾರೆ. ಅಭಿಮಾನಿಗಳಿಗೆ ಒಂದು ಭಾವನಾತ್ಮಕ ಸಂಬಂಧ ಈ ಥಿಯೇಟ್ರಿಗೂ ಕೂಡ ಇತ್ತು. ಈಗಾಗಲೇ ಏನಂತಂದರೆ ಹಲವು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಡೆಮಾಲಿಷ್ ಆಗಿದ್ದಾವೆ. ಸೊ ಅಂದರೆ ಭೂಮಿಕಾ ಆಗಿರ್ಬೋದು, ಸಾಗರ ಆಗಿರ್ಬೋದು, ಕಾವೇರಿ ಥಿಯೇಟ್ರ್ ಆಗಿರ್ಬೋದು, ಹೀಗೆ ಸಾಕಷ್ಟು ಥಿಯೇಟ್ರ್ಗಳು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಡೆಮಾಲಿಷ್ ಆಗಿರ್ತಕ್ಕಂಥದ್ರ ಸಾಲಿಗೆ ಈಗ ಊರ್ವಶಿ ಥಿಯೇಟ್ರ್ ಕೂಡ ಸೇರ್ತಿದೆ ಅಂತ ಹೇಳ್ಬೋದು. ಅಂದರೆ 1970ರಲ್ಲಿ ಅಣ್ಣವರು ಈ ಒಂದು ಥಿಯೇಟ್ರನ್ನ ಉದ್ಘಾಟನೆ ಮಾಡಿದರು. ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಈ ಥಿಯೇಟ್ರಿನಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾಯಿತ್ತು. ಬಟ್ ಮಾಹಿತಿಗಳ ಪ್ರಕಾರ ಅಂದರೆ 55 ವರ್ಷಗಳ ಇತಿಹಾಸ ಇರುವಂಥ ಈ ಥಿಯೇಟ್ರ್ನಲ್ಲಿ 5000ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿ ಇದ್ದು ಆ ಎಲ್ಲ ಸಂಭ್ರಮಕ್ಕೆ ಇನ್ಮುಂದೆ ತೆರೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಲ್ಯಾಂಡ್ ಡೆವಲಪರ್ಸ್ ನಡುವಿನ ಒಪ್ಪಂದದ ಮೇರೆಗೆ, ಒಂದು ಸುಪ್ರೀಂ ಕೋರ್ಟ್ನ ಆರ್ಡರ್ ಮೇರೆಗೆ ಈ ಒಂದು ಥಿಯೇಟ್ರನ್ನ ಡೆಮಾಲಿಷ್ ಮಾಡುವಂತಹ ಕೆಲಸ ಕಾರ್ಯ ಇವತ್ತಿಂದ ಆರಂಭ ಆಗ್ತಾಯಿದೆ. ಸೊ ಪ್ರಮುಖವಾಗಿ ಏನಂತಂದರೆ ಗುತ್ತಿಗೆಗೆ ಇತ್ತು ಈ ಥಿಯೇಟರ್. ಬಟ್ 8 ವರ್ಷಗಳಿಂದ ಕೂಡ ಒಂದು ಜಟಾಪಟಿ ನಡೀತಾ ಇತ್ತು. ಕೊನೆಗೂ ಕೂಡ ಇಂದಿನಿಂದ ಈ ಒಂದು ಊರ್ವಶಿ ಥಿಯೇಟ್ರ್ನಲ್ಲಿ ಸಿನಿಮಾ ನೋಡೋಕ್ಕೆ ಅವಕಾಶ ಸಿಗಲ್ಲ. ಸೊ ಹೀಗಾಗಿ ಸ್ಟಾರ್ಗಳಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಬೇಸರದ ಸಂಗತಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತಂದರೆ ದೊಡ್ಡ ಥಿಯೇಟರ್ ಅಂದರೆ ಡೆಮಾಲಿಷ್ ಆಗ್ತಾ ಇರೋಂಥದ್ದು. ಸೊ ಈಗ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಡೆಮಾಲಿಷ್ ಆಗ್ತಾ ಇರ್ತಕ್ಕಂಥ ಸಾಲಿಗೆ ಊರ್ವಶಿ ಥಿಯೇಟ್ರ್ ಕೂಡ ಸೇರ್ತಿದೆ. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.